ಕ್ಷೇತ್ರದಲ್ಲಿ ತುರುವೇಕೆರೆಯ ವಿವೇಕಾನಂದ ಕಾಲೇಜು ದಾಖಲೆ. ಶೈಕ್ಷಣಿಕ ಕಾಶಿಯಲ್ಲಿ ತುರುವೇಕೆರೆಯ ವಿವೇಕಾನಂದ ಕಾಲೇಜಿನ ದಿಗ್ವಿಜಯ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಈ ಸಂಸ್ಥೆ ಹೊಸ ಇತಿಹಾಸ ಬರೆದಿದೆ. ಗ್ರಾಮೀಣ ಭಾಗದ ಪ್ರತಿಭೆಗಳ ಪಾಲಿಗೆ ಈ ಕಾಲೇಜು ಅಕ್ಷರಶಃ ವರದಾನವಾಗಿದೆ. ಹಾಗಾದ್ರೆ ಏನಿದು ಸಾಧನೆ? ಯಾರು ಆ ಸಾಧಕರು? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ತುರುವೇಕೆರೆ ಪಟ್ಟಣದ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಈ ಬಾರಿ ಜಿಲ್ಲೆಯಲ್ಲಿ ಸದ್ದು ಮಾಡ್ತಾ ಇದೆ. ಪ್ರಾಂಶುಪಾಲರು ಆದ ರಾಜು ಇ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಈ ಅಭೂತಪೂರ್ವ ಯಶಸ್ಸಿನ ವಿವರಗಳನ್ನು ತೆರೆದಿಡಲಾಗಿದೆ. ಕೇವಲ ಪಾಸ್ ಆಗುವುದಷ್ಟೇ ಅಲ್ಲ, ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿ ಎಂಬಂತೆ ಈ ಬಾರಿ ಭರ್ಜರಿ 96ರಷ್ಟು ಫಲಿತಾಂಶ ದಾಖಲಾಗಿದೆ. ಡಿಸ್ಟಿಂಕ್ಷನ್ 84 ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿ 21 ವಿದ್ಯಾರ್ಥಿಗಳು, ದ್ವಿತೀಯ ಶ್ರೇಣಿ 31 ವಿದ್ಯಾರ್ಥಿಗಳು, 3 ವಿದ್ಯಾರ್ಥಿನಿಯರ ಹ್ಯಾಟ್ರಿಕ್ ಸಾಧನೆ. ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿನಿಯರು ಕಾಲೇಜಿನ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಏರಿಸಿದ್ದಾರೆ. ಗಾನಶ್ರೀ ವಿಜ್ಞಾನ ವಿಭಾಗ 600ಕ್ಕೆ 581 ಅಂಕ ಪಡೆದು ಕಾಲೇಜಿನ ಅಗ್ರಗಣ್ಯ ಸಾಧಕಿಯಾಗಿ ಹೊರಹೊಮ್ಮಿದ್ದಾರೆ. ಖುರತ್ ವಾಣಿಜ್ಯ ವಿಭಾಗ 575 ಅಂಕಗಳೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ಮಿಂಚಿದ್ದಾರೆ. ಪುಷ್ಪಲತಾ ಕಲಾ ವಿಭಾಗ 543 ಅಂಕಗಳನ್ನು ಗಳಿಸಿ ಕಲಾ ವಿಭಾಗದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. 40 ವರ್ಷಗಳ ಭವ್ಯ ಇತಿಹಾಸವಿರುವ ಈ ಕಾಲೇಜು ಕೇವಲ ಪಾಠಕ್ಕೆ ಸೀಮಿತವಾಗಿಲ್ಲ. ಅನುಭವಿ ಉಪನ್ಯಾಸಕರು, ನುರಿತ ಬೋಧಕ ವರ್ಗದ ಬಲ, ಆಧುನಿಕ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥಾಲಯ ಹಾಗೂ ಕ್ರೀಡೆಗೆ ವಿಶೇಷ ಆದ್ಯತೆ. ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ, ಎನ್ಇಇಟಿ, ಸಿಇಟಿ ಹಾಗೂ ಬೋರ್ಡ್ ಪರೀಕ್ಷೆಗಳಿಗಾಗಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಬೇತಿ. ಸಾಧನೆ ಮಾಡಿದ 3 ವಿದ್ಯಾರ್ಥಿನಿಯರನ್ನ ಸಂಸ್ಥೆಯ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲ ರಾಜು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ನಮ್ಮ ಸಂಸ್ಥೆ ಬದ್ಧವಾಗಿದೆ. ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜನ್ನು ಆರಿಸಿಕೊಳ್ಳಿ ಅಂತ ಮನವಿ ಮಾಡಿದ್ರು. ಪರಮ ಪೂಜ್ಯರ ಪಾದಕಗಳಿಗೆ ನಮಸ್ಕರಿಸುತ್ತಾ, ಪ್ರಸ್ತುತ ಈ ದಿನ ನಮ್ಮ ಕಾಲೇಜಿಗೆ ಆಗಮಿಸಿರ್ತಕ್ಕಂತಹ ಎಲ್ಲಾ ಪತ್ರಿಕಾ ವರ್ಗದ ಮಾಧ್ಯಮರಿಗೆ, ತುರುವೇಕೆರೆ ತಾಲೂಕಿನಲ್ಲಿ ಸಿದ್ಧಗಂಗಾ ಸಂಸ್ಥೆಯ ಶ್ರೀ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಇವತ್ತು ತಾಲೂಕಿನಾದ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಕಾಲೇಜ್ ಆಗಿದೆ. ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದೀವಿ. ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಣಿ ಸುಮಾರು 84 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ 201 ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು ದ್ವಿತೀಯ ಶ್ರೇಣಿಯಲ್ಲಿ 31 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ತೃತೀಯ ಶ್ರೇಣಿಯಲ್ಲಿ 4 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅಂತಹ ಕಾಲೇಜಿಗೆ ಟಾಪರ್ ಆಗಿರ್ತಕ್ಕಂಥ 3 ವಿದ್ಯಾರ್ಥಿಗಳನ್ನು ನಾವು ಈಗಾಗಲೇ ಕರೆಸಿದ್ದೀವಿ. ಗಾನಶ್ರೀ ಬಿ ಅಂತಕ್ಕಂಥ ವಿದ್ಯಾರ್ಥಿ 581 ಅಂಕಗಳನ್ನು ತೆಗೆದುಕೊಂಡು ಕಾಲೇಜಿನ ಕೀರ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದಾರೆ. ಸೊ ಅದೇ ರೀತಿ ಕುರತ್ ಅಂತಕ್ಕಂಥವರು 575 ಅಂಕಗಳನ್ನು ಪಡ್ಕೊಂಡು ಕಾಲೇಜಿನ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಪುಷ್ಪಲತಾ ಅಂತಕ್ಕಂಥವರು ಸುಮಾರು 543 ಅಂಕಗಳನ್ನು ತೆಗೆದು ಕಲಾ ವಿಭಾಗಕ್ಕೆ ಉತ್ತಮ ರೀತಿಯಾಗಿರ್ತಕ್ಕಂಥ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ 84 ವಿದ್ಯಾರ್ಥಿಗಳು ಇದೇ ಇತಿಹಾಸದಲ್ಲಿ ಮೊದಲು ಅಂತ ನಮ್ಮೆಲ್ಲಾ ಉಪನ್ಯಾಸಕ ವರ್ಗದವರು ಹೇಳ್ತಿರ್ತಕ್ಕಂಥ ಮಾತನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಈ ಒಂದು ರಿಸಲ್ಟ್ ಬಂದಿರತಕ್ಕಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ತುಂಬಾ ಹರ್ಷಿಸುತ್ತೇನೆ. ಸೊ ಕಾರಣ ಇಷ್ಟೇ, ಒಂದು ಒಳ್ಳೆ ಸಂಸ್ಥೆ, ಸ್ವಾಮೀಜಿಯವರು ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ತುರುವೇಕೆರೆ ತಾಲೂಕಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಜನರು, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಂದೇ ಈ ಕಾಲೇಜನ್ನ 1985ರಿಂದಲೂ ಪ್ರಾರಂಭ ಮಾಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಅತಿ ಹೆಚ್ಚು ಕಾಲ ಈ ಒಂದು ಕಾಲೇಜು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಕಾಲೇಜ್ ಆಗಿ ಹೆಸರನ್ನ ಪಡ್ಕೊಂಡಿದೆ. ಸೊ ಹಾಗಾಗಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಾಂತರದಲ್ಲಿರ್ತಕ್ಕಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇದೆ. ಇತ್ತಲಗಿನ ಮೊದಲ ಅಂತೇಳಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಡಿ. ಇಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ನುರಿತ ಉಪನ್ಯಾಸಕರಿದ್ದಾರೆ, ಬೋಧಕೇತರ ವರ್ಗದವರಿದ್ದಾರೆ. ಕಾಲೇಜಿನ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ಲೈಬ್ರರಿ ವ್ಯವಸ್ಥೆ ಹಾಗೂ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಕರ ವ್ಯವಸ್ಥೆ. ಸೊ ಅದೇ ರೀತಿಯಲ್ಲಿ ರಿಸೋರ್ಸ್ ಪರ್ಸನ್ಗಳನ್ನ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ತಿಂಗಳ ಅಥವಾ ಕಾಲಕ್ಕೆ ತಕ್ಕಂತೆ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಬೋರ್ಡ್ ಎಕ್ಸಾಮ್ ಬಗ್ಗೆ, ಸಿಇಟಿ ಬಗ್ಗೆ, ನೀಟ್ ಎಕ್ಸಾಮ್ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಆಗ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ತುಂಬ ಟೆನ್ಷನ್ ಇದೆ. ಎಲ್ಲ ಟೀಚರ್ಸ್ ನಾನು ಯಾಕೆ ಮಾತಾಡ್ತೀನಿ ಎಲ್ಲ ಫುಲ್ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ. ಪ್ರಿನ್ಸಿಪಲ್ ಜೊತೆ ಜಾಸ್ತಿ ಬೆಳೆಸ್ತಾ
ನಾನು ಈ ಕಾಲೇಜಿಗೆ ಬಂದಿರೋದ್ರಿಂದ ಜಾಸ್ತಿ ಪರ್ಸೆಂಟೇಜ್ ತೆಗಿತೀನಿ. ಅದಕ್ಕೆಲ್ಲ ಎಲ್ಲರಿಗೂ ಎಲ್ಲ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾನು ಇಲ್ಲಿ ಬಂದಾದಮೇಲೆ ನಾನು ಜಾಸ್ತಿ ಹಾರ್ಡ್ ವರ್ಕ್ ಏನು ಮಾಡಲಿಲ್ಲ. ಯಾಕಂದರೆ ಇಲ್ಲಿ ಬಂದಿರೋ ಎಲ್ಲ ಒಂದು ಏನಾದರೂ ಡೌಟ್ ಇದ್ರು ಯಾವುದೇ ಟೀಚರ್ಸ್ ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಎಷ್ಟು ಸತಿ ಕೇಳಿದ್ರು ಹೇಳ್ತಿದ್ರು, ಹೊಸತಿ ಕೇಳಿದ್ರು ಹೇಳ್ತಿದ್ರು. ಡೌಟು ಅದೇ ದಿನ ಕ್ಲಾರಿಫೈ ಮಾಡ್ಕೊಂಡಿದ್ದೆ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಬಳಸ್ತಿದ್ರು. ಟಿಕೆಟ್ ಎಲ್ಲದನ್ನ ಹಾರ್ಡ್ ವರ್ಕ್ ಅದು ಮಾಡಲಿಲ್ಲ. ಆದರೂ ಇಷ್ಟೊಂದು ಪರ್ಸೆಂಟೇಜ್ ತಂದಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ಲ ಟೀಚರ್ಸ್ಗೆ. ನಾನು ಸೈನ್ಸಲ್ಲಿ 581 ತೆಗೆದಿದ್ದೀನಿ. ನಾನು ಫಸ್ಟು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ಲು, ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 10th ಯಾವ ಡಿಸ್ಟಿಂಕ್ಷನ್ ಬಂದಿರಲಿಲ್ಲ, 83 ಬಂದಿತ್ತಂತೆ. ಈಗ 97 ಬರೋದಕ್ಕೆ ಇವ್ರು ಟೀಚರ್ಸು, ಇವ್ರ ಕಾಲೇಜು ಎಲ್ಲ ಕಾರಣ. ನಮ್ಮ ಕಾಲೇಜಲ್ಲಿ ಲ್ಯಾಬು, ಸೈನ್ಸು, ಫಿಸಿಕ್ಸು, ಬಯಾಲಜಿ 3 ಲ್ಯಾಬ್ ಫೆಸಿಲಿಟಿ ಐತೆ. ಆಮೇಲೆ ನಾನು ಬೇರೆ ಎಲ್ಲೂ ಬುಕ್ ಪರ್ಚೇಸ್ ಮಾಡಿಲ್ಲ, ಲೈಬ್ರರಿಗೆ ಹೋಗಿ ಬುಕ್ ತೊಗೊಂಡಿದ್ದೀನಿ. ನೀಟು, CET ಎಲ್ಲ ಬುಕ್ಕು ಇಲ್ಲೇ ಕೊಡ್ತಾರೆ. ಆಮೇಲೆ ನಾನು ಸೈನ್ಸ್ ಆಗಿರಲಿ, CET ಆಗಿರಲಿ, ನೀಟ್ ಆಗಿರಲಿ ಎಲ್ಲದಕ್ಕೂ ಭಾನುವಾರದೊತ್ತು ಬೇರೆ ಕಡೆಯಿಂದ ಕರೆಸ್ತಾರೆ. ಆಮೇಲೆ ಶನಿವಾರ ಎಲ್ಲ ಮಾರ್ಕ್ ಟೆಸ್ಟ್ ಕೊಡ್ತಾರೆ. ಆಮೇಲೆ ಎಲ್ಲರೂ ಯಾವಾಗಲೇ ಡೌಟ್ ಕೇಳಿದ್ರೆ ಯಾವಾಗಲೂ ಹೇಳ್ಕೊಡ್ತಿರ್ತಾರೆ. ಆಮೇಲೆ ಲಾಸ್ಟ್ ಎಕ್ಸಾಮ್ ಕೊನೆಯಲ್ಲಿ ಇದು ಮಾಡೆಲ್ ಪೇಪರ್ನೆಲ್ಲ ವರ್ಕ್ ಮಾಡಿಸಿರ್ತಾರೆ. ನಮಗಿಂತ ಬೇಗನೆ ಬೆಳಗ್ಗೆ ಟೀಚರ್ಸ್ ಎಲ್ಲ ಬಂದು ಕಾಯ್ಕೊಂಡು ಕೂತಿರ್ತಾರೆ ನಮಗೋಸ್ಕರ ಅಂತ. ಆಮೇಲೆ ಸಂಜೆ 5 ಗಂಟೆವರೆಗೂ ಇದ್ದು ನಮಗೆಲ್ಲ ಹೇಳ್ಕೊಟ್ಟು ಹೋಗಿದ್ರೆ ಇವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟ. ದಬ್ಬೆಘಟ್ಟ ಬೆಂಕನ್. ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ನನ್ನ ತಂದೆ ಫಾರ್ಮರು, ನಮ್ಮ ಅಮ್ಮ ಮನೇಲಿ ಹೌಸ್. ನಾನು CET ಎಲ್ಲ ಇರೋದ್ರಿಂದ ಅವತ್ತು ಆಗಿದ್ದನ್ನು ಅವತ್ತು ಓದ್ತಿದ್ದೆ. ಇಷ್ಟು ಗಂಟೆ ಅಂತ ಅನ್ನೋದಕ್ಕಿಂತ ಇವತ್ತು ಹೋಗಿ ಅವತ್ತು ಆಗಿದ್ದನ್ನು ಅವತ್ತು ಮುಗಿಸ್ಬೇಕು. ಎಷ್ಟು ಗಂಟೆ ಆದರೆ ಅನ್ನೋದು. ಮುಂದಿನ ಗುರಿ ಏನಿದೆ? ನಾನು CET ಬರಲಿ, ಅದು ಬಂದ್ರ ಮೇಲೆ ಏನು ನೋಡೋಣ ಅಂತ. ಅಲ್ಲ ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಇಂಥ ರಾತ್ರಿ ಗುರಿ ಇಲ್ಲ. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದರು. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.